finally the last time is end. Hey guys, welcome back to the channel. So finally ಇವತ್ತಿನ Saturday night main event ಕೂಡ ಮುಗ್ದಿದೆ and ನಮ್ಮ ಹೀರೋ ಸಿನೇಷನ್ ಲೀಡರ್ 17 ಟೈಮ್ ಚಾಂಪಿಯನ್, ಗ್ರ್ಯಾಂಡ್ ಸ್ಲಾಮ್ ಚಾಂಪಿಯನ್, ದ ಗ್ರೇಟೆಸ್ಟ್ ಆಫ್ ಆಲ್ ಟೈಮ್ ಜಾನ್ ಸಿನಾ ಅವರ ರಿಟೈರ್ಮೆಂಟ್ ಕೂಡ ಇವತ್ತು ಆಗಿದೆ. ನಿಜವಾಗ್ಲೂ ಕೂಡ ನಂಬೋದಕ್ಕೆ ಆಗ್ತಾ ಇಲ್ಲ ಅಂಡ್ ಆ ಒಂದು ಎಮೋಷ್ನಲ್ ಏನೇ ಆಗಲಿ ಇವತ್ತಿನ ಶೋ ಅಲ್ಲಿ ಏನೇನಾಯ್ತು ಅಂತ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಹಾಗೆ ಸಿಕ್ಕಾಪಟ್ಟೆ ಎಮೋಷನಲ್ ಆಗಿ ಕೂಡ ಇರುತ್ತೆ. ಬನ್ನಿ ವಿಡಿಯೋನ ಶುರು ಮಾಡೋಣ. ಶೋನ ಓಪನಿಂಗ್ ಅಲ್ಲಿ ನಮಗೆ ಅಮೆರಿಕನ್ ನೈಟ್ ಮೇರ್ ಕೋಡಿ ರೋಡ್ಸ್ ಹಾಗೆ ಒಬಾಫೆಮಿ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಡಬ್ಲ್ಯೂ ಅವರು ಸ್ಟೇಜ್ ಡಿಸೈನ್ ನ ಅದ್ಭುತವಾಗಿ ಮಾಡಿದ್ರು ಅಂತಾನೆ ಹೇಳ್ಬಹುದು. ಅಂಡ್ ಒಬಾಫೆಮಿ ಅವರ ಎಂಟ್ರೆನ್ಸ್ ಅಲ್ಲಿ ಆ ಒಂದು ಫೀಲ್ ಬರ್ತಾ ಇತ್ತಲ್ಲ, ನಿಜವಾಗ್ಲೂ ಕೂಡ ಸೂಪರ್ ಸ್ಟಾರ್ ಅಂದ್ರೆ ಈ ರೀತಿ ಇರಬೇಕು ಗುರು ಅಂತ ಅವರು ಫೀಲ್ ನ ತಗೊಂಡ್ ಬಂದ್ರು. ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಪ್ರಾರಂಭ ಆಗುತ್ತೆ. ಒಂದು ಡೀಸೆಂಟ್ ಮ್ಯಾಚ್ ಅಂತಾನೆ ಹೇಳ್ಬೇಕು. ನಮ್ಮ ಒಬಾಫೆಮಿ ಅವರು ಕೋಡಿ ರೋಡ್ಸ್ ಅವ್ರನ್ನ ಸಿಕ್ಕಾಪಟ್ಟೆ ಡಾಮಿನೇಟ್ ಮಾಡ್ತಾ ಇರ್ತಾರೆ ಅಂಡ್ ಅದು ನನಗೆ ಇಷ್ಟ ಆಯ್ತು. ನಮ್ಮ ಕೋಡಿ ರೋಡ್ಸ್ ಅವರ ಕಡೆಯಿಂದನೂ ಕೂಡ ಕೋಡಿ ಕಟರ್ ಬರುತ್ತೆ, ಬಟ್ ನಮ್ಮ ಒಬಾಫೆಮಿ ಅವರು ಕಿಕ್ಔಟ್ ಮಾಡ್ತಾರೆ. ಹಿಂಗೆ ಮ್ಯಾಚ್ ನಡೀತಾ ಇರಬೇಕಾದ್ರೆ ನಮ್ಮ ಕೋಡಿ ರೋಡ್ಸ್ ಅವರು ಟಾಪ್ ರೋಪ್ ಮೇಲಿಂದ ಒಂದು ಕೋಡಿ ಕಟರ್ ನ ಕನೆಕ್ಟ್ ಮಾಡ್ತಾರೆ. ಸಡನ್ ಆಗಿ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರ ಎಂಟ್ರಿ ನಮಗೆ ನೋಡೋದಕ್ಕೆ ಸಿಗುತ್ತೆ. ಡ್ರೂ ಮ್ಯಾಕೆಂಟೈರ್ ಅವರು ಬಂದು ಕೋಡಿ ರೋಡ್ಸ್ ಅವರ ಮೇಲೆ ಅಟ್ಯಾಕ್ ಮಾಡ್ತಾರೆ ಅಂಡ್ ಈ ಒಂದು ಮ್ಯಾಚ್ ಡಿಸ್ಕ್ವಾಲಿಫಿಕೇಶನ್ ಇಂದ ಎಂಡ್ ಆಗುತ್ತೆ. ನಿಜವಾಗ್ಲೂ ಎಂತ ಬುಲ್ಶಿಟ್ ಡಿಸಿಷನ್ ಗುರು, ನೀವು ಸೂಪರ್ ಸ್ಟಾರ್ ನ ಸೇವ್ ಮಾಡೋದಕ್ಕೋಸ್ಕರ ಈ ರೀತಿ ಡಿಸಿಷನ್ ನ ತಗೋತಾ ಇದ್ದೀರಾ. ನಿಮ್ಮ ಹತ್ರ ಒಂದು ಒಳ್ಳೆ ಅವಕಾಶ ಇತ್ತು, ಒಬಾಫೆಮಿ ಅವ್ರನ್ನ ಬಿಲ್ಡ್ ಮಾಡಬಹುದಾಗಿತ್ತು ಫ್ಯೂಚರ್ ಗೆ. 19,000 ಜನರ ಮುಂದೆ ಒಬಾಫೆಮಿ ಅವರೇನಾದ್ರೂ ಇವತ್ತು ಕೋಡಿ ರೋಡ್ಸ್ ಅವ್ರನ್ನ ಸೋಲ್ಸಿದ್ರೆ ನಿಜವಾಗ್ಲೂ ಅವರು ಬಿಗ್ ಥಿಂಗ್ ಆಗ್ಬಿಡೋರು. ಬಟ್ ನೀವು ಕೋಡಿ ರೋಡ್ಸ್ ಅವ್ರನ್ನ ಕಾಪಾಡೋದಕ್ಕೋಸ್ಕರ ಈ ರೀತಿ ಡಿಸಿಷನ್ ನ ತಗೊಂಡಿದ್ದೀರಾ. ನಾನು ಪ್ರೆಡಿಕ್ಷನ್ ವಿಡಿಯೋದಲ್ಲಿ ತಿಳಿಸಿದ್ದೆ, ಪ್ರಾಬಬ್ಲಿ ಡಿಸ್ಕ್ವಾಲಿಫಿಕೇಶನ್ ಕೂಡ ಡಬ್ಲ್ಯೂ ಅವರು ಯೋಚನೆ ಮಾಡಬಹುದು ಅಂತ. ಅಂಡ್ ಅದೇ ರೀತಿ ಫಾರ್ಮುಲಾನ ಡಬ್ಲ್ಯೂ ಅವರು ಯೂಸ್ ಮಾಡಿದ್ದಾರೆ. ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಬಂದು ಕೋಡಿ ರೋಡ್ಸ್ ಅವರ ಮೇಲೆ ಅಟ್ಯಾಕ್ ಮಾಡ್ತಾ ಇರ್ತಾರೆ ಅಂಡ್ ಅದನ್ನ ನೋಡಿ ಒಬಾಫೆಮಿ ಅವರಿಗೆ ಕೋಪ ಬರುತ್ತೆ. ನೀನ್ ಯಾಕೆ ಬಂದೆ, ನನ್ನ ಮ್ಯಾಚ್ ನ ಹಾಳು ಮಾಡ್ದಲ್ಲ ಅಂತ ಡ್ರೂ ಮ್ಯಾಕೆಂಟೈರ್ ಅವ್ರನ್ನ ಪುಷ್ ಮಾಡ್ತಾರೆ ಒಬಾಫೆಮಿ ಅವರು. ಅಂಡ್ ಡ್ರೂ ಮ್ಯಾಕೆಂಟೈರ್ ಅವರು ಯಾವ ರೀತಿ ಬಿದೋಗ್ತಾರೆ ಅಂದ್ರೆ ನನಗೆ ಶಾಕ್ ಆಯ್ತು, ಏನ್ ಗುರು ಇಷ್ಟೊಂದು ಸ್ಟ್ರಾಂಗ್ ಇದಾರ ಅಂತ. ಇದಾದ್ಮೇಲೆ ನಮ್ಮ ಕೋಡಿ ರೋಡ್ಸ್ ಅವರು ಕೂಡ ಡ್ರೂ ಮ್ಯಾಕೆಂಟೈರ್ ಅವರ ಮೇಲೆ ಅಟ್ಯಾಕ್ ಮಾಡ್ತಾರೆ ಅಂಡ್ ಒಬಾಫೆಮಿ ಅವರು ಕೂಡ ಡ್ರೂ ಮ್ಯಾಕೆಂಟೈರ್ ಅವರಿಗೆ ಒಂದು ಚೋಕ್ ಸ್ಲಾಮ್ ನ ಕನೆಕ್ಟ್ ಮಾಡ್ತಾರೆ. ಈ ಕಡೆ ಒಬಾಫೆಮಿ ಹಾಗೆ ಕೋಡಿ ರೋಡ್ಸ್ ಅವರು ಕೂಡ ಸೆಲಿಬ್ರೇಷನ್ ಮಾಡೋದು ನಮಗೆ ನೋಡೋದಕ್ಕೆ ಸಿಗುತ್ತೆ. ಓವರ್ ಆಲ್ ಶೋನ ಓಪನಿಂಗ್ ಅಲ್ಲಿ ಡಬ್ಲ್ಯೂ ಬಳಿ ಒಂದು ಅವಕಾಶ ಇತ್ತು ಫ್ಯೂಚರ್ ಸ್ಟಾರ್ ನ ಬಿಲ್ಡ್ ಮಾಡೋದಕ್ಕೆ, ಬಟ್ ಡಬ್ಲ್ಯೂ ಅವರು ತನ್ನ ಕರೆಂಟ್ ಬೇಬಿ ಫೇಸ್ ನ ಸೇವ್ ಮಾಡೋದಕ್ಕೋಸ್ಕರ ಈ ರೀತಿ ಒಂದು ಡಿಸಿಷನ್ ನ ತಗೊಂಡಿದ್ರು. ಇದಾದ್ಮೇಲೆ ನಮಗೆ ಬೇಲಿ ಹಾಗೆ ಸೋಲ್ ರೂಕಾ ಅವರ ನಡುವೆ ಕೂಡ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಅದ್ಭುತವಾಗಿತ್ತು ಅಂತಾನೆ ಹೇಳ್ಬೇಕು. ನಿಜವಾಗ್ಲೂ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಸೋಲ್ ರೂಕಾ ಅವರ ಪರ್ಫಾರ್ಮೆನ್ಸ್ ಸಖತ್ತಾಗಿತ್ತು. ಒಂದು ಟೈಮ್ ಅಲ್ಲಿ ನಮ್ಮ ಬೇಲಿ ಅವರು ಬೇಲಿನೂ ಕೂಡ ಕನೆಕ್ಟ್ ಮಾಡ್ತಾರೆ, ಬಟ್ ನಮ್ಮ ಸೋಲ್ ರೂಕಾ ಅವರು ಕಿಕ್ಔಟ್ ಮಾಡ್ತಾರೆ. ಇನ್ನೊಂದು ಟೈಮ್ ಅಲ್ಲಿ ಅವರು ಕಾಲಿಂದಾನೇ ಪಿನ್ ಮಾಡಬೇಕಾದ್ರೆ ನಮ್ಮ ಬೇಲಿ ಅವರು ರೋಪಿಗೆ ಟಚ್ ಮಾಡ್ತಾರೆ ಅಂತಾನೆ ಹೇಳ್ಬೇಕು. ತನ್ನ ಕಾಲನ್ನ ಅವರು ಅಡ್ವಾಂಟೇಜ್ ಆಗಿ ತಗೋತಾರೆ. ಈ ಒಂದು ಮ್ಯಾಚ್ ನ ಎಂಡಿಂಗ್ ಅಲ್ಲಿ ನಮ್ಮ ಸೋಲ್ ರೂಕಾ ಅವರು ಸೋಲ್ಸ್ ಕ್ರಷರ್ ನ ಕನೆಕ್ಟ್ ಮಾಡ್ತಾರೆ ಔಟ್ ಆಫ್ ನೋ ವೇರ್. ನಿಜವಾಗ್ಲೂ ಫಿನಿಶರ್ ಮಾತ್ರ ಅದ್ಭುತವಾಗಿದೆ ಅಂತಾನೆ ಹೇಳ್ಬೇಕು. ಅದನ್ನ ಕನೆಕ್ಟ್ ಮಾಡಿ ಬೇಲಿ ಅವ್ರನ್ನ ಪಿನ್ ಮಾಡ್ತಾರೆ, ಬಟ್ ನಮ್ಮ ಬೇಲಿ ಅವರು ಕಿಕ್ಔಟ್ ಮಾಡ್ತಾ ಸೋಲ್ ರೂಕಾ ಅವ್ರನ್ನೇ ರೋಲ್ ಅಪ್ ಮಾಡ್ತಾರೆ. ಹಿಂಗೆ ರೋಲ್ ಅಪ್ ಸೀಕ್ವೆನ್ಸ್ ಅಲ್ಲಿ ನಮ್ಮ ಸೋಲ್ ರೂಕಾ ಅವರು ಬೇಲಿ ಅವ್ರನ್ನ ಪಿನ್ ಮಾಡಿ ಈ ಒಂದು ಮ್ಯಾಚ್ ಅಲ್ಲಿ ವಿನ್ ಆಗಿದ್ದಾರೆ ಅಂತಾನೆ ಹೇಳ್ಬೇಕು. ಇದಾದ್ಮೇಲೆ ನಮ್ಮ ಬೇಲಿ ಅವರು ಕೂಡ ಸೋಲ್ ರೂಕಾ ಅವರಿಗೆ ರೆಸ್ಪೆಕ್ಟ್ ನ ಕೊಡ್ತಾರೆ. ಇದಾದ್ಮೇಲೆ ನಮಗೆ ವರ್ಲ್ಡ್ ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ಗೆ ಒಂದು ಟ್ಯಾಗ್ ಟೀಮ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಲಿಯಾನ್ ಸ್ಲಾಟರ್ ಹಾಗೆ ಜಿಯೋವ್ಯಾನ್ ಇವಾನ್ಸ್ ವರ್ಸಸ್ ನಮ್ಮ ಏಜ್ ಸ್ಟೈಲ್ ಹಾಗೆ ಡ್ರ್ಯಾಗನ್ ಲೀ ಅವರ ನಡುವೆ. ಇನ್ನ ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಈ ಒಂದು ಮ್ಯಾಚ್ ಕೂಡ ಅದ್ಭುತವಾಗಿತ್ತು. ನಾನು ಹೇಳಿದ್ದೆ ಮ್ಯಾಚಸ್ ಗಳು ಬೋರಿಂಗ್ ಆಗಿ ಇರೋದಿಲ್ಲ ಗುರು, ಎಲ್ಲಾ ಮ್ಯಾಚಸ್ ಗಳು ಕೂಡ ಅದ್ಭುತವಾಗಿರುತ್ತೆ. ಯಾಕಂದ್ರೆ ಇದರಲ್ಲಿ ಇರ್ತಕ್ಕಂಥದ್ದು NXT ಸೂಪರ್ ಸ್ಟಾರ್ಸ್ ಗಳು, ಸೊ ಅವರು ಅದ್ಭುತವಾಗಿ ಪರ್ಫಾರ್ಮೆನ್ಸ್ ನ ಕೊಡ್ತಾರೆ ಅಂತ. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಏಜ್ ಸ್ಟೈಲ್ ಅವರ ಪರ್ಫಾರ್ಮೆನ್ಸ್ ಕೂಡ ಚಿಂದಿ ಆಗಿತ್ತು ಅಂತಾನೆ ಹೇಳ್ಬೇಕು. ಅಂಡ್ ಈ ಒಂದು ಮ್ಯಾಚ್ ನ ಎಂಡಿಂಗ್ ಅಲ್ಲಿ ನಮ್ಮ ಏಜ್ ಸ್ಟೈಲ್ ಅವರು ಲಿಯಾನ್ ಸ್ಲಾಟರ್ ಅವರ ಮೇಲೆ ಸ್ಟೈಲ್ ಕ್ಲಾಶ್ ನ ಕನೆಕ್ಟ್ ಮಾಡಿ ಲಿಯಾನ್ ಸ್ಲಾಟರ್ ಅವರನ್ನ ಪಿನ್ ಮಾಡೋದ್ರ ಮುಖಾಂತರ ವಿಕ್ಟರಿನ ಗಳಿಸ್ಕೊತಾರೆ. ಗೆದ್ದಾದ್ಮೇಲೆ ಲಿಯಾನ್ ಸ್ಲಾಟರ್ ಹಾಗೆ ಜಿಯೋವ್ಯಾನಿ ಇವಾನ್ಸ್ ಅವರಿಗೆ ಏಜ್ ಸ್ಟೈಲ್ ಅವರ ಕಡೆಯಿಂದ ರೆಸ್ಪೆಕ್ಟ್ ಕೂಡ ನಮಗೆ ನೋಡೋದಕ್ಕೆ ಸಿಗುತ್ತೆ. ಸೊ ಫುಲ್ ರೆಸ್ಪೆಕ್ಟ್ ಭರಿತ ಮ್ಯಾಚಸ್ ಗಳು ನಮಗೆ ಇವತ್ತಿನ ಶೋ ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇತ್ತು. ಇದಾದ್ಮೇಲೆ ನಮ್ಮ ಸ್ಟೆಫನಿ ಮಿಕ್ಮ್ಯಾನ್ ಹಾಗೆ ಜೋ ಟೆಸಿಟೊರೈ ಅವರ ಪ್ರೋಮೋ ನೋಡೋದಕ್ಕೆ ಸಿಗುತ್ತೆ. ಇವರು ಬೇಸಿಕಲಿ ಇವತ್ತಿನ ಶೋನ ಹೋಸ್ಟ್ ಮಾಡ್ತಾ ಇರ್ತಾರೆ ಅಂತಾನೆ ಹೇಳ್ಬೇಕು. ನಮ್ಮ ಸ್ಟೆಫನಿ ಮಿಕ್ಮ್ಯಾನ್ ಅವರು ಹೇಳ್ತಾರೆ, ನಿಜವಾಗ್ಲೂ ಈಗ ಲಾಸ್ಟ್ ಟೈಮ್ ಇಸ್ ನಾವು ಬರ್ತಾ ಇದೆ ಅಂಡ್ ಈಗ ಜಾನ್ ಸಿನಾ ಅವರ ಮ್ಯಾಚ್ ಬರುತ್ತೆ ಅಂಡ್ ಅದು ನಿಜವಾಗ್ಲೂ ಕೂಡ ಆಸಮ್ ಆಗಿರುತ್ತೆ ಅಂತ ಮಾತಾಡ್ತಾರೆ. ಸಡನ್ ಆಗಿ ರಿಂಗ್ ಮೇಲ್ಗಡೆ ನಮ್ಮ ಮಿಸ್ ಅವರು ಆಸಮ್ ಅಂತ ಹೇಳಿ ನಿಜವಾಗ್ಲೂ ಇವತ್ತು ಜಾನ್ ಸಿನಾ ಅವರು ರಿಟೈರ್ಡ್ ಆಗ್ತಾ ಇದ್ದಾರೆ ಅಂಡ್ ನನ್ನ ನೇಮ್ ನ ಎಲ್ಲೂ ಕೂಡ ಅವರು ಡ್ರಾಪ್ ಮಾಡ್ತಾ ಇಲ್ಲ. ನನ್ನ ಹಾಗೆ ಜಾನ್ ಸಿನಾ ಅವರ ನಡುವೆ ಸಿಕ್ಕಾಪಟ್ಟೆ ಸಂಬಂಧಗಳಿದೆ. ಇವನ್ ನಾನು ರಸೆಲ್ ಮೇನಿಯಾದಲ್ಲಿ ಜಾನ್ ಸಿನಾ ಅವ್ರನ್ನ ಪಿನ್ ಮಾಡಿದ್ದೀನಿ, ಆದ್ರೂ ಕೂಡ ನನ್ನನ್ನ ಯಾಕೆ ಇಲ್ಲಿ ಬುಕ್ ಮಾಡಿಲ್ಲ ಅಂತ ನಮ್ಮ ಮಿಸ್ ಅವರು ಕಂಪ್ಲೇಂಟ್ ಮಾಡ್ತಾ ಇರ್ತಾರೆ. ಸಡನ್ ಆಗಿ ನಮಗೆ ಆಟ್ರತ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಆಟ್ರತ್ ಅವರು ಜಾನ್ ಸಿನಾ ಅವರ ಗೆಟಪ್ ಅಲ್ಲಿ ಬರ್ತಾರೆ ಅಂಡ್ ಅವರು ಮೈಕ್ ನ ತಗೊಂಡು ಹೇಳ್ತಾರೆ, ಮಿಸ್ ನೀನು ಸ್ಮ್ಯಾಕ್
ಸ್ಮ್ಯಾಕ್ ಡೌನ್ ನ ಬ್ಯಾಕ್ ಸ್ಟೇಜ್ ಅಲ್ಲಿ ನಿಕ್ ಕಾರ್ಟಿಸ್ ಅವರ ಬಾಲ್ಸ್ ಗಳ ಜೊತೆಗೆ ನಿನ್ನ ಬಾಲ್ಸ್ ಗಳನ್ನ ಎಕ್ಸ್ಚೇಂಜ್ ಮಾಡಿದೆ ಅಂಡ್ ನೀನು ಒಬ್ಬರ ಆಪರ್ಚುನಿಟಿನ ಕತ್ಕೊಂಡಿದ್ಯಾ. ನಿಜವಾಗ್ಲೂ ನೀನು ಯಾರ ಬಾಲ್ಸ್ ನ ಎಕ್ಸ್ಚೇಂಜ್ ಮಾಡ್ದೋ ಆ ಬಾಲ್ಸ್ ಅಲ್ಲಿ ಯಾರ ನೇಮ್ ಇತ್ತು ಗೊತ್ತಾ ಅಂತ ಹೇಳ್ತಾರೆ. ಅಂಡ್ ಆಗ ನಮ್ಮ ಮಿಸ್ ಅವರು ಕೊಡಿಲಿ ಆ ಬಾಲ್ ಅಲ್ಲಿ ಯಾರ ನೇಮ್ ಇದೆ ಅಂತ ತೆಗೆದು ನೋಡಿದಾಗ ಆ ಒಂದು ಬಾಲ್ ಒಳಗಡೆ ಜೋ ಹೆನ್ರಿ ಅವರ ನೇಮ್ ಇರುತ್ತೆ. ಅಂಡ್ ಸಡನ್ ಆಗಿ ಜೋ ಹೆನ್ರಿ ಅವರ ಅಪಿಯರೆನ್ಸ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಸೇ ಇಸ್ ನೇಮ್ ಅಂಡ್ ಹಿ ವಿಲ್ ಬಿ ಅಪಿಯರ್ ಅಂತಾನೆ ಹೇಳ್ಬಹುದು. ಸೊ ಜೋ ಹೆನ್ರಿ ಅವರು ಬರ್ತಾರೆ, ನಮ್ಮ ಮಿಸ್ ಅವರು ಕಿರ್ಚಾಡ್ತಾ ಇರ್ತಾರೆ ಸ್ಟಾಪ್ ಮಾಡಿ ಹಾಗೆ ಹೀಗೆ ಅಂತ. ನಮ್ಮ ಜೋ ಹೆನ್ರಿ ಅವರು ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಆಟ್ರುತ್ ಹಾಗೆ ಜೋ ಹೆನ್ರಿ ಅವರು ಮಿಸ್ ಅವರಿಗೆ 5 ನಕಲ್ ಶಫಲ್ ಕೂಡ ಕನೆಕ್ಟ್ ಮಾಡ್ತಾರೆ. ಅಂಡ್ ಜಾನ್ಸನ್ ಅವರಿಗೆ ಜೋ ಹೆನ್ರಿ ಆಗಿ ಆಟ್ರುತ್ ಅವರ ಕಡೆಯಿಂದನೂ ಕೂಡ ಇವತ್ತು ಚಿಕ್ಕ ಟ್ರಿಬ್ಯೂಟ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಈ ಒಂದು ಸೆಗ್ಮೆಂಟ್ ಕೂಡ ಡಬ್ಲ್ಯೂ ಅವರು ಶೋ ಅಲ್ಲಿ ಹಾಕಿ ಶೋನ ಇನ್ನೂ ಕೂಡ ಇಂಟ್ರೆಸ್ಟಿಂಗ್ ಆಗಿ ಕನ್ವರ್ಟ್ ಮಾಡಿದ್ರು. ಇದಾದ್ಮೇಲೆ ನಮಗೆ ಶೋನ ಮೈನ್ ಇವೆಂಟ್ ನೋಡೋದಕ್ಕೆ ಸಿಗುತ್ತೆ. ರಿಂಗ್ ಜನರಲ್ ಗಂತರ್ ಅವರು ಎಂಟ್ರಿನ ಕೊಡ್ತಾರೆ. ಇಡೀ ಕ್ರೌಡ್ ಬೂ ಮಾಡ್ತಾ ಇರುತ್ತೆ ನಮ್ಮ ಗಂತರ್ ಅವರಿಗೆ. ಅಂಡ್ ಫೈನಲಿ ಸ್ವಲ್ಪ ಹೊತ್ತು ಆದ್ಮೇಲೆ ಫ್ಯಾನ್ಸ್ ಗಳೆಲ್ಲರೂ ಕೂಡ ಲೆಟ್ಸ್ ಗೋ ಸೀನಾ ಅಂತ ಚಿಯರ್ಸ್ ಗಳನ್ನ ಮಾಡಾದ್ಮೇಲೆ ನಮ್ಮ ಜಾನ್ಸಿನಾ ಅವರ ಥೀಮ್ ಸಾಂಗ್ ಹಿಟ್ ಆಗುತ್ತೆ. ಅಂಡ್ ಇಡೀ ಕ್ರೌಡ್ ಜಾನ್ಸಿನಾ ಅವರ ಥೀಮ್ ಸಾಂಗ್ ನ ಆಡ್ತಾ ಇರುತ್ತೆ ಅಂತಾನೆ ಹೇಳ್ಬೇಕು. ನಮ್ಮ ಜಾನ್ಸಿನಾ ಅವರು ಬರ್ತಾರೆ, ಸ್ಟೂ ಬಳಿಯಿಂದ ಕ್ಯಾಮ್ರಾ ತಗೊಂಡು ಸ್ಟೂಗೂ ಕೂಡ ಟ್ರಿಬ್ಯೂಟ್ ನ ಕೊಡ್ತಾರೆ ಅಂತಾನೆ ಹೇಳ್ಬೇಕು. ಕ್ಯಾಮ್ರಾದಿಂದ ಎಲ್ಲರನ್ನು ಕೂಡ ತೋರಿಸಿ ಮತ್ತೊಮ್ಮೆ ಸ್ಟೂಗೆ ಕ್ಯಾಮ್ರಾನ ಕೊಟ್ಟು ಲೆಟ್ಸ್ ಗೋ ಸ್ಟೂ ಅಂತ ತನ್ನ ಐಕಾನಿಕ್ ಲಾಸ್ಟ್ ಟೈಮ್ ಆಸ್ ಎ ರೆಸ್ಲರ್ ಎಂಟ್ರಿನ ಕೊಡ್ತಾರೆ. ರಿಂಗ್ ಒಳಗಡೆ ಬರ್ತಾರೆ. ಇಡೀ ಕ್ರೌಡ್ ಜಾನ್ಸಿನಾ ಅವರ ಥೀಮ್ ಸಾಂಗ್ ನ ಆಡ್ತಾ ಇರುತ್ತೆ. ಜಾನ್ಸಿನಾ ಅವರ ನೇಮ್ಸ್ ಗಳನ್ನ ಚಾಂಟ್ ಮಾಡ್ತಾ ಇರುತ್ತೆ. ನಮ್ಮ ಜಾನ್ಸಿನಾ ಅವರು ರಿಂಗ್ ಸೈಡ್ ಅಲ್ಲಿ ಲೆಜೆಂಡ್ಸ್ ಗಳು ಕೂಡ ಬಂದಿರ್ತಾರೆ. ಸ್ಯಾಮಿಸನ್ ಆಗಿರಬಹುದು, ಕೆವಿನ್ ಓವೆನ್ಸ್ ಆಗಿರಬಹುದು, RVD, ಮಾರ್ಕ್ ಹೆನ್ರಿ, ಇವರೆಲ್ಲರಿಗೂ ಕೂಡ ಹ್ಯಾಂಡ್ ಶೇಕ್ ನ ಕೊಟ್ಟು ರಿಂಗ್ ಒಳಗಡೆ ಬರ್ತಾರೆ. ಅಂಡ್ ಒನ್ ಲಾಸ್ಟ್ ಟೈಮ್ ಜಾನ್ಸಿನಾ ಅವರ ಇಂಟ್ರೊಡಕ್ಷನ್ ಕೂಡ ನಮಗೆ ನೋಡೋದಕ್ಕೆ ಸಿಗುತ್ತೆ. ಒನ್ ಆಫ್ ದ ಗ್ರೇಟೆಸ್ಟ್ ಇಂಟ್ರೊಡಕ್ಷನ್ ಅಂತಾನೆ ಹೇಳ್ಬಹುದು. ಅಂಡ್ ಇಂಟ್ರೊಡ್ಯೂಸ್ ಮಾಡ್ತಾ ಇರ್ತಕ್ಕಂತಹ ಜೆಸ್ಸಿಕಾ ಅವರು ಕೂಡ ಸಿಕ್ಕಾಪಟ್ಟೆ ಎಮೋಷನಲ್ ಆಗ್ತಾರೆ. ಅಂಡ್ ಮ್ಯಾಚ್ ಕೂಡ ಪ್ರಾರಂಭ ಆಗುತ್ತೆ. ಇಡೀ ಕ್ರೌಡ್ ಗಂತರ್ ಅವ್ರನ್ನ ಯಾವ ರೀತಿ ಬೂ ಮಾಡ್ತಾ ಇತ್ತು ಅಂದ್ರೆ ಗಂತರ್ ಅವರು ಕೂಡ ಓಕೆ ನನಗೆ ಗೊತ್ತಿತ್ತು ಇದೇ ರೀತಿ ಆಗುತ್ತೆ ಅಂತ. ಅಂಡ್ ನಾನು ಎಲ್ಲದಕ್ಕೂ ಕೂಡ ರೆಡಿ ಆಗಿ ಬಂದಿದ್ದೀನಿ ಅಂತ ಬಂದಿದ್ರು. ಎಷ್ಟು ಕೆಟ್ಟ ಕೆಟ್ಟ ಚಾಂಟ್ ಗಳನ್ನ ಮಾಡ್ತಾ ಇದ್ರು ಅಂದ್ರೆ ಇಲ್ಲಿ ನಾನು ಹೇಳೋದಕ್ಕಾಗೋದಿಲ್ಲ. ಆ ರೀತಿ ಚಾನ್ಸ್ ಗಳು ಇವತ್ತು ನಮ್ಮ ಗಂತರ್ ಅವರಿಗೆ ಬರ್ತಾ ಇತ್ತು ಅಂತಾನೆ ಹೇಳ್ಬೇಕು. ಮ್ಯಾಚ್ ಪ್ರಾರಂಭದಲ್ಲಿ ಸಿಕ್ಕಾಪಟ್ಟೆ ಡೀಸೆಂಟ್ ಆಗಿರುತ್ತೆ. ನಮ್ಮ ಗಂತರ್ ಅವರು ಪೂರ್ತಿ ಡಾಮಿನೆಂಟ್ ಮಾಡ್ತಾರೆ ಅಂತಾನೆ ಹೇಳ್ಬೇಕು. ಇದಾದ್ಮೇಲೆ ನಮ್ಮ ಜಾನ್ಸನ್ ಅವರು ಕಮ್ ಬ್ಯಾಕ್ ಮಾಡ್ತಾರೆ. ಶೋಲ್ಡರ್ ಟ್ಯಾಕಲ್ ನ ಹೊಡಿತಾರೆ. ಅಂಡ್ 5 ನಕಲ್ ಶಫಲ್ ಕೂಡ ಕನೆಕ್ಟ್ ಮಾಡ್ತಾರೆ. ಅಂಡ್ ಆಟಿಟ್ಯೂಡ್ ಅಡ್ಜಸ್ಟ್ಮೆಂಟ್ ನ ಕನೆಕ್ಟ್ ಮಾಡೋದಕ್ಕೆ ಹೋದಾಗ ನಮ್ಮ ಗಂತರ್ ಅವರು ಅದರಿಂದನೂ ಕೂಡ ತಪ್ಪಿಸ್ಕೊಂಡು ಪವರ್ ಬಾಂಬ್ ನ ಕನೆಕ್ಟ್ ಮಾಡ್ತಾರೆ. ಬಟ್ ಪಿನ್ ಮಾಡೋದಿಲ್ಲ. ನಮ್ಮ ಗಂತರ್ ಅವರು ಹೇಳ್ತಾ ಇರ್ತಾರೆ ಇಷ್ಟು ಈಸಿಯಾಗಿ ನಾನು ಇವನ್ನ ಸೋಲ್ಸೋದಿಲ್ಲ ಅಂತ. ಅಂಡ್ ಇದಾದ್ಮೇಲೆ ಇನ್ನೂ ಸ್ವಲ್ಪ ಹೊತ್ತು ಡಾಮಿನೆಂಟ್ ಮಾಡ್ತಾರೆ. ಮತ್ತೊಮ್ಮೆ ನಮ್ಮ ಜಾನ್ಸನ್ ಅವರ ಕಮ್ ಬ್ಯಾಕ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಈ ಬಾರಿ ಆಟಿಟ್ಯೂಡ್ ಅಡ್ಜಸ್ಟ್ಮೆಂಟ್ ನ ಕನೆಕ್ಟ್ ಮಾಡಿ ಏನು ಕೂಡ ಕನೆಕ್ಟ್ ಮಾಡ್ತಾರೆ. ಬಟ್ ನಮ್ಮ ಗಂತರ್ ಅವರು ಕಿಕ್ಔಟ್ ಮಾಡ್ತಾರೆ ಅಂತಾನೆ ಹೇಳ್ಬೇಕು. ಇದಾದ್ಮೇಲೆ ಹಿಂಗೆ ಫೈಟ್ ಸಾಗ್ತಾ ಇರುತ್ತೆ. ಒಂದ್ ಟೈಮ್ ಅಲ್ಲಿ ನಮ್ಮ ಗಂತರ್ ಅವರು ಚೋಕ್ ಲಾಕ್ ನ ಕನೆಕ್ಟ್ ಮಾಡೋದಕ್ಕೆ ಹೋಗ್ತಾರೆ. ಬಟ್ ಅದನ್ನ ತಪ್ಪಿಸ್ಕೊಂಡು ನಮ್ಮ ಜಾನ್ಸಿನಾ ಅವರೇ ಗಂತರ್ ಅವರಿಗೆ STF ನ ಕನೆಕ್ಟ್ ಮಾಡ್ತಾರೆ. ಬಟ್ ಅದರಿಂದನೂ ಕೂಡ ನಮ್ಮ ಗಂತರ್ ಅವರು ತಪ್ಪಿಸ್ಕೊಡ್ತಾರೆ ಅಂತಾನೆ ಹೇಳ್ಬೇಕು. ಅಂಡ್ ಹೊರಗಡೆ ಕರ್ಕೊಂಡು ಹೋಗಿ ಸ್ಟೀಲ್ ಸ್ಟೆಪ್ಪಿಗೆಲ್ಲ ನಮ್ಮ ಗಂತರ್ ಅವರು ಜಾನ್ಸಿನಾ ಅವ್ರನ್ನ ಓಡಿಸ್ತಾರೆ. ಅನೌನ್ಸರ್ ಟೇಬಲ್ ಹತ್ರ ಸ್ಟೀಲ್ ಸ್ಟೆಪ್ ನ ಇಟ್ಟಿ ಅದ್ರ ಮೇಲ್ಗಡೆ ಹತ್ತಿ ಗಂತರ್ ಅವರು ಜಾನ್ಸಿನಾ ಅವರಿಗೆ ಪವರ್ ಬಾಂಬ್ ನ ಕನೆಕ್ಟ್ ಮಾಡೋದಕ್ಕೆ ಹೋಗ್ತಾರೆ. ಬಟ್ ಇಲ್ಲಿ ನಮ್ಮ ಜಾನ್ಸಿನಾ ಅವರು ತಪ್ಪಿಸ್ಕೊಂಡು ಅನೌನ್ಸರ್ ಟೇಬಲ್ ಮೇಲ್ಗಡೆ ಗಂತರ್ ಅವರಿಗೆ ಒಂದು ಆಟಿಟ್ಯೂಡ್ ಅಡ್ಜಸ್ಟ್ಮೆಂಟ್ ನ ಕನೆಕ್ಟ್ ಮಾಡ್ತಾರೆ. ಅಂಡ್ ಟೇಬಲ್ ಕೂಡ ಬ್ರೇಕ್ ಆಗುತ್ತೆ. ಆ ಒಂದು ಮೂಮೆಂಟ್ ಮಾತ್ರ ಕ್ರೇಜಿ ಆಗಿತ್ತು ಅಂತಾನೆ ಹೇಳ್ಬಹುದು. ಇದಾದ್ಮೇಲೆ ಗಂತರ್ ಅವ್ರನ್ನ ರಿಂಗ್ ಒಳಗಡೆ ಬಂದು ಕವರ್ ಮಾಡ್ತಾರೆ. ಬಟ್ ನಮ್ಮ ಗಂತರ್ ಅವರು ಕಿಕ್ಔಟ್ ಮಾಡ್ತಾರೆ. ಇದಾದ್ಮೇಲೆ ನಮ್ಮ ಜಾನ್ಸಿನಾ ಅವರು ಮತ್ತೊಮ್ಮೆ 5 ನಕಲ್ ಶಫಲ್ ನ ಕನೆಕ್ಟ್ ಮಾಡೋದಕ್ಕೆ ಹೋಗ್ತಾರೆ. ಅಂಡ್ ಹೇಳ್ತಾರೆ ಇದು ನನ್ನ ಲಾಸ್ಟ್ 5 ನಕಲ್ ಶಫಲ್ ಅಂತ. ಅಂಡ್ ಕನೆಕ್ಟ್ ಮಾಡಬೇಕು ಅಷ್ಟೊತ್ತಿಗೆ ನಮ್ಮ ಗಂತರ್ ಅವರು ಬಂದು ಡ್ರಾಪ್ ಕಿಕ್ ನ ಕನೆಕ್ಟ್ ಮಾಡಿ ಗಂತರ್ ಅವರು ಜಾನ್ಸಿನಾ ಅವರಿಗೆ ಒಂದು ಪವರ್ ಬಾಂಬ್ ನ ಕನೆಕ್ಟ್ ಮಾಡ್ತಾರೆ. ಬಟ್ ಇಲ್ಲಿ ನಮ್ಮ ಜಾನ್ಸಿನಾ ಅವರು ಕಿಕ್ಔಟ್ ಮಾಡ್ತಾರೆ. ಇದಾದ್ಮೇಲೆ ನಮ್ಮ ಗಂತರ್ ಅವರು ಟಾಪ್ ರೋಪ್ ಮೇಲೆ ಹೋಗ್ತಾರೆ ಫ್ಲಾಶ್ ನ ಕನೆಕ್ಟ್ ಮಾಡೋದಕ್ಕೆ. ಬಟ್ ನಮ್ಮ ಜಾನ್ಸಿನಾ ಅವರು ಹಂಗೆ ಗಂತರ್ ಅವರ ಮೇಲೆ ಜಂಪ್ ಮಾಡಿ ಅಲ್ಲಿಂದಾನೇ ಒಂದು ಆಟಿಟ್ಯೂಡ್ ಅಡ್ಜಸ್ಟ್ಮೆಂಟ್ ನ ಕನೆಕ್ಟ್ ಮಾಡ್ತಾರೆ, ಪಿನ್ ಮಾಡ್ತಾರೆ. ಬಟ್ ಇನ್ನೂ ಕೂಡ ಗಂತರ್ ಅವರು ಕಿಕ್ಔಟ್ ಮಾಡ್ತಾರೆ. ಇದಾದ್ಮೇಲೆ ಇಡೀ ಕ್ರೌಡ್ ಜಾನ್ಸಿನಾ ಅವ್ರನ್ನ ಉರ್ದುಂಸೋದಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ. ಅಂಡ್ ಈ ಕಡೆ ನಮಗೆ ಪಂಚಸ್ ಗಳ ಎಕ್ಸ್ಚೇಂಜ್ ಕೂಡ ನೋಡೋದಕ್ಕೆ ಸಿಗುತ್ತೆ. ಹಾಗೆ ಬೂ ಪಂಚಸ್ ಗಳ ಎಕ್ಸ್ಚೇಂಜ್ ಕೂಡ ನಮಗೆ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಫೈನಲಿ ನಮ್ಮ ಗಂತರ್ ಅವರು ಜಾನ್ಸಿನಾ ಅವರಿಗೆ ಒಂದು ಚೋಕ್ ಲಾಕ್ ನ ಕನೆಕ್ಟ್ ಮಾಡ್ಬಿಡ್ತಾರೆ. ಅಂಡ್ ಇದರಿಂದ ಬಿಡಿಸ್ಕೊಳ್ಳೋದಕ್ಕೆ ನಮ್ಮ ಜಾನ್ಸಿನಾ ಅವರು ಸಿಕ್ಕಾಪಟ್ಟೆ ಟ್ರೈ ಮಾಡ್ತಾ ಇರ್ತಾರೆ. ಕ್ರೌಡ್ ಕೂಡ ಜಾನ್ಸಿನಾ ಅವ್ರನ್ನ ಮೋಟಿವೇಟ್ ಮಾಡ್ತಾ ಇರುತ್ತೆ. ಅಂಡ್ ಬಿಡಿಸ್ಕೊಂಡು ಸಡನ್ ಆಗಿ ಒಂದು ಆಟಿಟ್ಯೂಡ್ ಅಡ್ಜಸ್ಟ್ಮೆಂಟ್ ಕೂಡ ಕನೆಕ್ಟ್ ಮಾಡ್ತಾರೆ. ಬಟ್ ಇಲ್ಲಿ ನಮ್ಮ ಗಂತರ್ ಅವರು ಮತ್ತೊಮ್ಮೆ ಕಿಕ್ಔಟ್ ಮಾಡಿ ಹಂಗೆ ಇನ್ನ ಒಂದು ಚೋಕ್ ನ ನಮ್ಮ ಜಾನ್ಸಿನಾ ಅವರಿಗೆ ಕನೆಕ್ಟ್ ಮಾಡ್ಬಿಡ್ತಾರೆ. ಅಂಡ್ ಜಾನ್ಸಿನಾ ಅವರು ಟ್ರೈ ಮಾಡ್ತಾನೆ ಇರ್ತಾರೆ. ಇಡೀ ಕ್ರೌಡ್ ಡೋಂಟ್ ಟ್ಯಾಪ್ ಔಟ್, ಡೋಂಟ್ ಗಿವ್ ಅಪ್ ಅನ್ನೋ ಒಂದು ಚಾಂಟ್ ಗಳನ್ನ ಮಾಡ್ತಾ ಇರುತ್ತೆ. ರೆಫ್ರಿ ಕೂಡ ಬಂದು ಜಾನ್ಸಿನಾ ಅವರು ಪಾಸ್ ಔಟ್ ಏನಾದ್ರು ಆಗ್ಬಿಟ್ರ ಅಂತ ಅವರ ಕೈನ ಎಲ್ಲ ಎತ್ತಿ ಚೆಕ್ ಮಾಡ್ತಾ ಇರ್ತಾರೆ. ಒಂದ್ ಸತಿ ಬಿದೋಗ್ಬಿಡುತ್ತೆ ಕೈ, ಎರಡನೇ ಸತಿ ಬಿದೋಗುತ್ತೆ. ಬಟ್ ಮೂರನೇ ಸತಿ ಜಾನ್ಸಿನಾ ಅವರ ಸಿಂಬಲ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಆ ಒಂದು ಹಿರೋಯಿಕ್ ಮೂಮೆಂಟ್ ಕೂಡ ನಮಗೆ ಇವತ್ತಿನ ಶೋ ಅಲ್ಲಿ ನೋಡೋದಕ್ಕೆ ಸಿಕ್ತು. ಬಟ್
ಜಾನ್ಸಿನ್ ಅವರು ಏನು ಮಾಡಿದ್ರು ಕೂಡ ಅವ್ರ ಕೈಯಲ್ಲಿ ಆಗೋದಿಲ್ಲ. ಜಾನ್ಸಿನ್ ಅವರು ಕಡೆದಾಗಿ ನಗ್ನಗ್ತಾನೆ ಟ್ಯಾಪ್ ಔಟ್ ಮಾಡಿಬಿಡ್ತಾರೆ. ಆ್ಯಂಡ್ ಎಲ್ಲರ ಕಣ್ಣಲ್ಲೂ ಕೂಡ ಕಣ್ಣೀರು ಬರೋದಕ್ಕೆ ಶುರು ಆಗುತ್ತೆ. ಯಾರಿಗೂ ಕೂಡ ನಂಬೋದಕ್ಕೆ ಆಗ್ತಾ ಇರೋದಿಲ್ಲ ಜಾನ್ಸಿನ್ ಅವರು ಟ್ಯಾಪ್ ಔಟ್ ಮಾಡಿದ್ರ ಅಂತ. ನಿಜವಾಗ್ಲೂ ಅವರು ಟ್ಯಾಪ್ ಔಟ್ ಮಾಡಬೇಕಾದ್ರೆ ಅವರ ಮುಖದಲ್ಲಿ ಒಂದು ಸ್ಮೈಲ್ ಇರುತ್ತೆ. ಓಕೆ ಗುರು, ನನ್ನ ಕತೆ ಮುಗೀತು, ಈಗ ಇವರ ಕಾಲ ಬಂದಿದೆ ಅಂತ ನಮ್ಮ ಜಾನ್ಸಿನ್ ಅವರು ಟ್ಯಾಪ್ ಔಟ್ ಮಾಡ್ತಾರೆ. ನಿಜವಾಗ್ಲೂ ಎಲ್ಲರೂ ಕೂಡ ಎಮೋಷನಲ್ ಆಗ್ತಾರೆ. ನಮ್ಮ ಗಂತರ್ ಅವರು ಫೈನಲಿ ಅವ್ರು ಹೇಳ್ದಂಗೆ ಮಾಡಿದ್ದಾರೆ, ಜಾನ್ಸಿನ್ ಅವ್ರನ್ನ ಟ್ಯಾಪ್ ಔಟ್ ಮಾಡಿಸಿದ್ದಾರೆ. ಅಂಡ್ ಅವರು ಸೀದಾ ಸೆಲೆಬ್ರೇಟ್ ಮಾಡಿ ರಿಂಗ್ ಇಂದ ಹೊರಗಡೆ ಹೋಗ್ತಾರೆ. ಅಂಡ್ ರಿಂಗ್ ಒಳಗಡೆ ನಮ್ಮ ಜಾನ್ಸಿನ್ ಅವರು ಇರ್ತಾರೆ. ಅಂಡ್ ಜಾನ್ಸಿನ್ ಅವರು ಎಲ್ಲರಿಗೂ ಕೂಡ ಥ್ಯಾಂಕ್ಸ್ ನ ತಿಳಿಸ್ತಾ ಇರ್ತಾರೆ. ಲಿಟ್ರಲಿ ಎಲ್ಲರಿಗೂ ಕೂಡ ಬೇಜಾರಾಗಿರುತ್ತೆ, ಎಲ್ಲರೂ ಕೂಡ ಅಳ್ತಾ ಇರ್ತಾರೆ. ಸಡನ್ ಆಗಿ ಇಡೀ ಲಾಕರ್ ರೂಮ್ ನ ಎಂಟ್ರಿ ನಮಗೆ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಸ್ಟಾರ್ಟಿಂಗ್ ಅಲ್ಲಿ ನಮ್ಮ ಟ್ರಿಪಲ್ ಎಚ್ ಅವರು ಬರ್ತಾರೆ. ಆಗ ಇಡೀ ಕ್ರೌಡ್ ಟ್ರಿಪಲ್ ಎಚ್ ಅವರಿಗೆ ಬೂ ಮಾಡೋದಕ್ಕೆ ಶುರು ಆಗ್ಬಿಡುತ್ತೆ. ಲಿಟ್ರಲಿ ಟ್ರಿಪಲ್ ಎಚ್ ಅವರಿಗೆ ಮಕ್ಕೊಡ್ದಂಗೆ ಆಗಿರುತ್ತೆ ಅಂತಾನೆ ಹೇಳ್ಬೇಕು. ಇವರೆಲ್ಲರೂ ಕೂಡ ಇಡೀ ಲಾಕರ್ ರೂಮ್ ಬಂದು ರಿಂಗ್ ಸುತ್ತಮುತ್ತ ನಿಂತ್ಕೋತಾರೆ. ಅಂಡ್ ನಮ್ಮ ಸಿಎಂ ಪಂಕ್ ಹಾಗೆ ಕೋಡಿ ರೋಡ್ಸ್ ಅವರು ತಮ್ಮ ತಮ್ಮ ಚಾಂಪಿಯನ್ಶಿಪ್ ಬೆಲ್ಟ್ ಗಳನ್ನ ಇಟ್ಕೊಂಡು ರಿಂಗ್ ಒಳಗಡೆ ಬಂದು ಆ ಎರಡು ಚಾಂಪಿಯನ್ಶಿಪ್ ಗಳನ್ನು ಕೂಡ ಜಾನ್ಸಿನ್ ಅವರ ಎಗ್ಲು ಮೇಲ್ಗಡೆ ಹಾಕಿ ಜಾನ್ಸಿನ್ ಅವರಿಗೆ ಫೈನಲ್ ಟ್ರಿಬ್ಯೂಟ್ ನ ಕೊಡ್ತಾರೆ. ಅಂಡ್ ನಮ್ಮ ಜಾನ್ಸಿನ್ ಅವರು ಆ ಎರಡು ಚಾಂಪಿಯನ್ಶಿಪ್ ನ ಇಟ್ಕೊಂಡು ಪೋಸ್ ನ ಕೊಡ್ತಾರೆ. ಆ ಎರಡು ಚಾಂಪಿಯನ್ಶಿಪ್ ಗಳನ್ನು ಕೂಡ ಲಿಫ್ಟ್ ಮಾಡ್ತಾರೆ. ಫ್ಯಾನ್ಸ್ ಗಳಿಗೆ ಆ ಎರಡು ಚಾಂಪಿಯನ್ಶಿಪ್ ಗಳನ್ನು ಕೂಡ ಅರ್ಪಿಸ್ತಾರೆ ಅಂತಾನೆ ಹೇಳ್ಬೇಕು. ನಿಜವಾಗ್ಲೂ ಆ ಒಂದು ಮೂಮೆಂಟ್ ಕೂಡ ಸಿಕ್ಕಾಪಟ್ಟೆ ಎಮೋಷನಲ್ ಆಗಿತ್ತು. ಅಂಡ್ ಇದಾದ್ಮೇಲೆ ನಮ್ಮ ಜಾನ್ಸಿನ್ ಅವರು ಟ್ರಿಪಲ್ ಎಚ್ ಅವ್ರನ್ನ ಹೋಗಿ ಹಗ್ ಮಾಡ್ತಾರೆ. ಅಂಡ್ ಇಡೀ ಕ್ರೌಡ್ ಬೂ ಮಾಡ್ತಾ ಇರುತ್ತೆ. ಅಂಡ್ ಅದನ್ನ ನಮ್ಮ ಟ್ರಿಪಲ್ ಎಚ್ ಅವರು ಕೂಡ ಎಕ್ಸ್ಪೆಕ್ಟ್ ಮಾಡಿದ್ರು, ಯಾಕಂದ್ರೆ ಈ ರೀತಿ ಜಾನ್ಸಿನ್ ಅವ್ರನ್ನ ಕಳಿಸ್ಕೊಡ್ತಾ ಇದಾರಲ್ಲ ಟ್ಯಾಪ್ ಔಟ್ ಮಾಡಿಸಿ, ನನಗೆ ಬೂ ಸಿಗುತ್ತೆ ಅಂತ. ಅಂಡ್ ಒಂದು ಬ್ಯೂಟಿಫುಲ್ ಜಾನ್ಸಿನ್ ಅವರ ವಿಡಿಯೋ ಪ್ಯಾಕೇಜ್ ನ ಡಬ್ಲ್ಯೂ ಅವರು ಪ್ಲೇ ಮಾಡ್ತಾರೆ. ಅದು ಕೂಡ ಸಿಕ್ಕಾಪಟ್ಟೆ ಎಮೋಷನಲ್ ಆಗಿತ್ತು ಅಂತಾನೆ ಹೇಳ್ಬಹುದು. ಅಂಡ್ ಅದನ್ನ ನೋಡಿ ನಮ್ಮ ಜಾನ್ಸಿನ್ ಅವರು ಲಿಟ್ರಲಿ ಏನು ಕೂಡ ಮಾತಾಡೋದಿಲ್ಲ, ತನ್ನ ಶೂಸ್ಗಳನ್ನ ಬಿಚ್ಚಿಡ್ತಾರೆ. ಅಂಡ್ ಎಲ್ಲರಿಗೂ ಕೂಡ ಥ್ಯಾಂಕ್ಸ್ ನ ತಿಳಿಸಿ ನಮ್ಮ ಜಾನ್ಸಿನ್ ಅವರು ಸೀದಾ ಅಲ್ಲಿಂದ ಹೊರಟೋಗ್ತಾರೆ. ಇದು ಇನ್ನೂ ಕೂಡ ಎಮೋಷನಲ್ ಆಗಿತ್ತು ಗುರು. ಒಂದು ಎಮೋಷನಲ್ ಪ್ರೋಮೋನು ಕೂಡ ಬರಲಿಲ್ಲ. ಅಂಡ್ ಆ ಸೈಲೆನ್ಸ್ ಇದೆಯಲ್ಲ, ಅದೇ ಎಲ್ಲರಿಗೂ ಕೂಡ ಸಿಕ್ಕಾಪಟ್ಟೆ ಎಮೋಷನಲ್ ಆಗಿದ್ದು. ಹಂಗೆ ಏನು ಮಾತಾಡ್ದಲೇ ಆ ವ್ಯಕ್ತಿ ಹೋಗ್ಬಿಟ್ರಲ್ಲ ಅಂತ. ಅಂಡ್ ಇದಾದ್ಮೇಲೆ ನಮ್ಮ ಕೋಡಿ ರೋಡ್ಸ್ ಅವರು ಕೂಡ ಹತ್ಕೊಂಡು ನಮ್ಮ ಜಾನ್ಸಿನ್ ಅವರ ಬಗ್ಗೆ ಮಾತಾಡ್ತಾರೆ. ಲಿಟ್ರಲಿ ಶೋ ಮಾತ್ರ ಸಿಕ್ಕಾಪಟ್ಟೆ ಎಮೋಷನಲ್ ಆಗಿತ್ತು. ಜಾನ್ಸಿನ್ ಅವರು ಅಟ್ಲೀಸ್ಟ್ ಏನಾದರೂ ಮಾತಾಡಿದ್ರೆ ಚೆನ್ನಾಗಿರೋದು, ಬಟ್ ಅವರು ಮಾತಾಡಿಲ್ವಲ್ಲ, ಅದನ್ನ ನೋಡಿ ಇನ್ನೂ ಕೂಡ ಎಮೋಷನಲ್ ಆಗೋಯ್ತು. ಸೊ ಫೈನಲಿ ಜಾನ್ಸಿನಾಸ್ ಕರಿಯರ್ ಈಸ್ ಕಮ್ ಟು ಎಂಡ್. ದ ಲಾಸ್ಟ್ ಟೈಮ್ ಈಸ್ ನೌ ಎಂಡೆಡ್. ಸೊ ನಿಮ್ಗೆ ಅನಿಸ್ತು ಶೋ? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ರೇಟಿಂಗ್ ಕೊಡೋ ಅಂತಹ ದೊಡ್ಡ ವ್ಯಕ್ತಿ ಅಂತೂ ನಾನಲ್ಲ. ನಿಮ್ಮ ರೇಟಿಂಗ್ಸ್ನು ಕೂಡ ಕೆಳಗಡೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ ಅಂಡ್ ಥ್ಯಾಂಕ್ ಯು ಸೀನಾ.